ಸೌಜನ್ಯ ಕೊಂದವರು ಯಾರು, ಸೌಜನ್ಯಾಳನ್ನು ಕೊಂದವರು ಯಾರು ಎನ್ನುವಂತಹ ಒಂದು ಅಭಿಯಾನಕ್ಕೆ ಚಾಲನೆ ನೀಡಲಾಗಿದೆ. ಮನೆ ಮನೆಗೆ ತೆರಳಿ ಅಭಿಯಾನವನ್ನು ಶುರು ಮಾಡಿಕೊಂಡಿದ್ದಾರೆ. ಸೌಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸೌಜನ್ಯಾಳನ್ನು ಕೊಂದವರು ಯಾರು ಎನ್ನುವಂತಹ ಒಂದು ಅಭಿಯಾನಕ್ಕೆ ಚಾಲನೆ ನೀಡಲಾಗ್ತಾ ಇದೆ. ಮನೆ ಮನೆಗೆ ಹೋಗಿ ಈ ಒಂದು ಅಭಿಯಾನವನ್ನು ಶುರು ಮಾಡಲಾಗಿದೆ ಅಂತ ಹೇಳಲಾಗ್ತಾ ಇದೆ. ಕೊಂದವರಾರು, ಬಂಧನ ಯಾವಾಗ ಎಂಬ ಅಭಿಯಾನ ಇದು. ಸೌಜನ್ಯ ವಿಚಾರದಲ್ಲಿ ಸೌಜನ್ಯ ಪ್ರಕರಣದ ಹೋರಾಟಗಾರರು ಏನಿದ್ದಾರೆ ಜೀವಂತವಾಗಿಸಲು ಈ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಸೌಜನ್ಯ ಕೇಸ್ ಓಪನ್ ಯಾವಾಗ ಸರ್ಕಾರದ ಗಮನ ಸೆಳೆಯಲು ಸಾಹಸ ಮಾಡ್ತಾ ಇದ್ದಾರೆ. ತಿಮ್ಮರೋಡಿ ಬಂಧನವಾದರೆ ಹೋರಾಟಕ್ಕೆ ಭಾರಿ ಪೆಟ್ಟು ಅಂತ ಹೇಳಲಾಗ್ತಾ ಇದೆ. ಹಾಗಾಗಿ ಈಗಿನಿಂದಲೇ ಆಕ್ಟಿವ್ ಆಗಿ ಆಂದೋಲನಕ್ಕೆ ಕೈ ಹಾಕಿದ್ದಾರೆ ಸೌಜನ್ಯ ಪರ ಹೋರಾಟಗಾರರು. ಸೌಜನ್ಯಗಳನ್ನು ಕೊಂದವರು ಯಾರು ಎನ್ನುವಂತಹ ಪ್ರಶ್ನೆ, ಅದೇ ರೀತಿಯಾದಂತಹ ಒಂದು ಆಂದೋಲನವನ್ನು ಶುರು ಮಾಡಿಕೊಂಡಿದ್ದಾರೆ. ಈಗ ಸೌಜನ್ಯಳ ಒಂದು ಕೊಲೆಯಾಗಿ ಸುಮಾರು ವರ್ಷಗಳೇ ಆಗಿದೆ. ಅದು ಯಾವ ರೀತಿಯ ಕೊಲೆ, ಹೇಗಾಗಿತ್ತು, ಅದೆಲ್ಲ ವಿಚಾರ ಕೂಡ ಗೊತ್ತಿರುವಂಥದ್ದೇ. ನಾವೇನು ಪ್ರತ್ಯೇಕವಾಗಿ ಹೇಳುವಂತಹ ಅಗತ್ಯ ಇಲ್ಲ. ಹೀಗಾಗಿ ಅಂತಹ ಒಂದು ಬರ್ಬರ ಕೊಲೆಯಾದರೂ ಕೂಡ ಇಷ್ಟು ವರ್ಷಗಳಾದರೂ ಕೂಡ ಅದಕ್ಕೆ ನ್ಯಾಯ ಸಿಕ್ಕಿಲ್ಲ. ನಾವು ಹೋರಾಟ ಮಾಡ್ತೇವೆ ಅಂತ ಹೇಳಿಕೊಂಡು ಬರ್ತಾ ಇದ್ದು. ಈ ರೀತಿ ಹೋರಾಟ ಮಾಡಬೇಕಾದ್ರೆ ಹೋರಾಟಗಾರರಿಗೆ ಬಂಧನದ ಒಂದು ಭೀತಿ ಎದುರಾಗಿತ್ತು. ಸಾಕಷ್ಟು ಸವಾಲುಗಳು ಎದುರಾದವು. ಎಲ್ಲೋ ಒಂದು ಕಡೆ ಅವರನ್ನು ಹತ್ತಿಕ್ಕುವಂತಹ ಒಂದು ಕೆಲಸ ಆಗ್ತಾ ಇದೆ. ಕಾನೂನಿನ ರೀತಿಯ ಒಂದು ಚೌಕಟ್ಟಿನಲ್ಲಿ ನಾವು ತನಿಖೆ ಮಾಡ್ತೀವಿ ಅಥವಾ ವಿಚಾರಣೆ ಮಾಡ್ತೀವಿ ಅನ್ನೋಂಥ ರೀತಿಯಲ್ಲಿ ಅವರನ್ನು ಭಯಪಡಿಸಲಾಗ್ತಾ ಇದೆ ಅನ್ನುವಂಥ ಮಾತುಗಳು ಕೂಡ ಕೇಳಿ ಬಂತು. ಹೀಗಾಗಿ ಸೌಜನ್ಯವನ್ನು ಕೊಂದವರು ಯಾರು ಎನ್ನುವಂಥ ಒಂದು ಅಭಿಯಾನವನ್ನು ಶುರು ಮಾಡಿಕೊಂಡಿದ್ದಾರೆ. ಮನೆ ಮನೆಗೆ ಹೋಗಿ ಈ ಒಂದು ಅಭಿಯಾನವನ್ನು ಶುರು ಮಾಡಿಕೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಕೊಂದವರು ಯಾರು, ಬಂಧನ ಯಾವಾಗ ಎನ್ನುವಂತಹ ಒಂದು ಅಭಿಯಾನ ಇದು. ಯಾಕಂದರೆ ಸೌಜನ್ಯ ಪರ ಹೋರಾಟಗಾರರು ತಮ್ಮ ಒಂದು ಆಕ್ಟಿವ್ ಆಗಿದ್ದೀವಿ ಅಂತ ನಾವು ತೋರಿಸ್ಕೊಳ್ಬೇಕು. ಸೌಜನ್ಯ ಹೋರಾಟ ಒಂದು ಪ್ರಕರಣವನ್ನು ನಾವು ನಿಲ್ಲಿಸಬಾರದು. ಸೌಜನ್ಯ ಕೇಸ್ ಓಪನ್ ಯಾವಾಗ ಆಗುತ್ತೆ, ಸರ್ಕಾರದ ಒಂದು ಗಮನವನ್ನು ಸೆಳೆಯೋಕೆ ಮತ್ತೆ ಹೋರಾಟವನ್ನು ಮುಂದುವರಿಸ್ತಾ ಇದೆ. ತಿಮ್ಮರೋಡಿಯ ಒಂದು ಬಂಧನವಾದರೆ ಈ ಒಂದು ಹೋರಾಟಕ್ಕೆ ಹಿನ್ನಡೆಯಾಗುತ್ತೆ, ಒಂದು ರೀತಿಯಲ್ಲಿ ದೊಡ್ಡ ಪೆಟ್ಟು ಬೀಳುತ್ತೆ. ಯಾಕಂದರೆ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಈ ಒಂದು ಹೋರಾಟದಲ್ಲಿ ಮುಖ್ಯವಾಗಿ ಕಾಣಿಸಿಕೊಂಡಿದ್ದರು ಪ್ರಥಮವಾಗಿ. ಹೀಗಾಗಿ ಈ ಒಂದು ವಿಚಾರವಾಗಿ ಸೌಜನ್ಯವನ್ನು ಕೊಂದವರು ಯಾರು ಎನ್ನುವಂಥ ಒಂದು ಅಭಿಯಾನಕ್ಕೆ ಚಾಲನೆ ಕೊಡಲಾಗಿದೆಯಂತೆ. ಮುಂದಿನ ದಿನಗಳಲ್ಲಿ ಇದು ದೊಡ್ಡ ಮಟ್ಟಕ್ಕೆ ಕೂಡ ಅಭಿಯಾನ ಆಗಬಹುದು. ಹೀಗಾಗಿ ಎಲ್ಲೋ ಒಂದು ಕಡೆ ಸೌಜನ್ಯ ಪ್ರಕರಣಕ್ಕೆ ನ್ಯಾಯ ಸಿಗಬೇಕು, ಅದನ್ನು ಜೀವಂತವಾಗಿ ಇಡುವಂತಹ ಒಂದು ಪ್ರಯತ್ನ ಸೌಜನ್ಯ ಪರ ಹೋರಾಟಗಾರರು ಈ ರೀತಿಯಾದ ಒಂದು ಮತ್ತೊಂದು ಹೊಸ ಅಭಿಯಾನಕ್ಕೆ ಶುರು ಮಾಡಿಕೊಂಡಿದ್ದಾರೆ, ಕೈ ಹಾಕಿದ್ದಾರೆ ಅಂತ ಹೇಳ್ಬೋದು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.